ಕಳೆದೊಂದು ವರ್ಷದಿಂದ ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಇದೀಗ ಬೇರೆ ಕಡೆ ವರ್ಗಾವಣೆಯಾಗಿರುವ ಡಾಕ್ಟರ್ ಎಂವಿ ವೆಂಕಟೇಶ್ ಅವರಿಗೆ ಅಧಿಕಾರಿಗಳು ಬೀಳ್ಕೊಡುಗೆ ನೀಡಿ ನೂತನ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅವರಿಗೆ ಸ್ವಾಗತ ಕೋರಿದರು. ದಾವಣಗೆರೆ ನಗರದ ಜಿಲ್ಲಾಡಳಿತ ಭವನದ ತುಂಗಭದ್ರಾ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಹಾಗೂ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ವೇಳೆ ಮಾತನಾಡಿದ ನಿಕಟಪೂರ್ವ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್ ಅಧಿಕಾರಿಗಳೊಂದಿಗೆ ತಂಡದ ರೀತಿಯಲ್ಲಿ ಕೆಲಸ ಮಾಡಿದ್ದರಿಂದ ಅನೇಕ ವರ್ಷಗಳಿಂದ ಬಗೆಹರಿಯದೇ ಇದ್ದ ಮತ್ತು ಜಟಿಲವಾದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲಾಯಿತು ಎಂದರು. ಎಲ್ಲ ಇಲಾಖೆ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದ್ದರಿಂದ ದಾವಣಗೆರೆ ಜಿಲ್ಲೆ ಹಲವು ಪ್ರಗತಿಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿದೆ. ಅದು ಲ್ಯಾಂಡ್ ಬಿಟ್, ಪಹಣಿಗೆ ಆಧಾರ್ ಜೋಡಣೆ ಸೇರಿದಂತೆ ರಾಜ್ಯದಲ್ಲಿ ಗುರುತಿಸಿಕೊಂಡ ಜಿಲ್ಲೆಯಾಗಿದೆ ಎಂದರು. ನೂತನ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಮಾತನಾಡಿ, ಎಲ್ಲರೂ ಒಟ್ಟಿಗೆ ಸೇರಿ ಜಿಲ್ಲೆಯ ಅಭಿವೃದ್ಧಿ ಮಾಡೋಣ. ಸಮಸ್ಯೆಗಳು ಬರುತ್ತವೆ. ಬಂದ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿಯೇ ಅಧಿಕಾರಿ ವರ್ಗ ಇರುವುದು. ತಂಡವಾಗಿ ಕೆಲಸ ಮಾಡೋಣ ಎಂದರು. ಒಬ್ಬ ಜಿಲ್ಲಾಧಿಕಾರಿಯಾಗಿ ಸಮರ್ಥವಾಗಿ ಕೆಲಸ ಮಾಡಬೇಕಾದ್ರೆ ಒಂದು ತಂಡದ ಮುಖ್ಯಸ್ಥನಾಗಿ ಕೆಲಸ ಮಾಡಬೇಕಾಗಿರುತ್ತೆ. ಅಲ್ಲಿ ಎಲ್ಲ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಚುನಾಯಿತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ರೈತ ಸಂಘಟನೆಯ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಕನ್ನಡ ಪರ ಸಂಘಟನೆ ಇರ್ತಾರೆ, ಇದರ ಸಂಘಟನೆಯ ಪದಾಧಿಕಾರಿಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇದರ ಜೊತೆಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಸೊ ಕಳೆದ 1 ವರ್ಷಗಳಲ್ಲಿ ನಾವು ಒಂದು ತಂಡವಾಗಿ ಹಲವಾರು ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಯಿತು. ಎಲ್ಲರೂ ಕೂಡ ನೀವು ಅವುಗಳನ್ನು ವಿವರವಾಗಿ ತಿಳಿಸಿದ್ದೀರಾ. ಆದರೆ ಕೆಲವು ಕಾರ್ಯಕ್ರಮಗಳು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದವು. ಅವುಗಳು ಯಾವುವು ಎಂದರೆ ಜನಸ್ಪಂದನ ಕಾರ್ಯಕ್ರಮ. ಅದು ರಾಜ್ಯ ಸರ್ಕಾರದ ಬಹಳ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದು. ಆದರೆ ನಮ್ಮ ಜಿಲ್ಲೆಯಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮವನ್ನು ನಾವು ಕೇವಲ ಕಾಟಾಚಾರದ ಕಾರ್ಯಕ್ರಮ ಅಂತ ಅಂದ್ಕೊಳ್ಳಿಲ್ಲ. ನಾವು ಎಲ್ಲೆಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಯಾವ್ಯಾವ ಗ್ರಾಮಗಳಲ್ಲಿ, ಇನ್ನು 30 ವರ್ಷ ಬಿಟ್ಟು ಕೇಳಿದ್ರು ಕೂಡ ಅಲ್ಲಿ ಆ ರೈತರಿರ್ಬೋದು, ಸಾರ್ವಜನಿಕರಿರ್ಬೋದು, ಅವರ ಮಕ್ಕಳು ಮೊಮ್ಮಕ್ಕಳಲ್ಲಿ ಮಂದಹಾಸದ ನಗು ಬಿದ್ದಿದೆ. ಸಾಕಷ್ಟು ಕೆಲಸಗಳಾಗಿದೆ ಅಂತೇಳಿ ತಮ್ಮ ಭಾವನೆಗಳಿಂದ ಇದರಿಂದ ನೋಡಿದೆ. ಬಟ್ 2 ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಸಿಬ್ಬಂದಿಗಳಿಗೆ ಮತ್ತು ಎಲ್ಲರಿಗೆ, ನಾನು ಇದುವರೆಗೂ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದ್ದೆ. ಆದರೆ ಎಕ್ಸಿಕ್ಯೂಟಿವ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಬೆಂಗಳೂರು AC ಬಿಟ್ಟಾದಮೇಲೆ ಈಗ ಬಂದಿದ್ದೀನಿ ನಾನು. ನಿಮ್ಮೆಲ್ಲರ ಸಹಕಾರ ಇರಬೇಕು, ಕೆಲಸ ಮಾಡೋಣ ಒಟ್ಟಿಗೆ. ಸಮಸ್ಯೆಗಳು ಅವು ಮುಕ್ತಾಯ ಯಾವತ್ತೂ ಆಗಲ್ಲ, ಸಮಸ್ಯೆಗಳು ಬರೋದೆ. ಸಮಸ್ಯೆ ಬಗೆಹರಿಸೋದಕ್ಕೆ ನಾವಿರೋದು, ಕೆಲಸ ಮಾಡೋದಕ್ಕೆ ನಾವಿರೋದು. ಇಲ್ಲಿ ಯಾರು ಕಷ್ಟಪಟ್ಟು ಬಂದಿದ್ದೀರಪ್ಪ ಇಲ್ಲಿ ಕೆಲಸ ಮಾಡೋದಕ್ಕೆ? ಇಷ್ಟಪಟ್ಟು ಬಂದಿದ್ದೀರಾ, ಕೆಲಸ ಪಟ್ಟು ಬಂದಿದ್ದೀವ? ಈಗ ನನ್ನನ್ನು ಜಿಲ್ಲಾಧಿಕಾರಿ ಹಾಕಿದ್ದಾರೆ, ಕಷ್ಟಪಟ್ಟು ಬಂದಿದ್ದೀವ? ಇಷ್ಟಪಟ್ಟು ಬಂದಿದ್ದೀವಿ. ಕೆಲಸ ಮಾಡೋದಕ್ಕೆ ನಾವಿರೋದು, ಕೆಲಸ ಮಾಡಬೇಕು. ಕೆಲಸ ಬಿಟ್ಟು ಏನಿದೆ? ಸೊ ಒಂದು ತಂಡವಾಗಿ ಕೆಲಸ ಮಾಡಬೇಕು ನಾವು ಅಷ್ಟೇ.